ಸೊ ಈ ವಿಡಿಯೋದಲ್ಲಿ ನಾವು ಪಾರ್ಟ್ 6 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ ನಾವು 5 ವಿಡಿಯೋಸ್ಗಳಲ್ಲಿ ವಿಲೇಜ್ ಅಕೌಂಟೆಂಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದು ಪಾರ್ಟ್ 6. ಸೊ ಈ ವಿಡಿಯೋದಲ್ಲಿ ನಾವು ಶ್ರವಣ ಬೆಳಗೊಳದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಯಾಕಂದರೆ ನೀವು ನೋಡ್ಬೋದು ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು. ಇದರಲ್ಲಿ ಏನು ಕೇಳಿದಾರಪ್ಪ ಅಂದರೆ ಐಡೆಂಟಿಫೈ ದ ಪರ್ಸನ್ ಹಿಸ್ಟೋರಿಕಲಿ ಕನೆಕ್ಟ್ ವಿತ್ ಶ್ರವಣ ಬೆಳಗೊಳ ಅಂತ ಕೇಳಿದ್ದಾರೆ. ಸೊ ಐತಿಹಾಸಿಕವಾಗಿ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಈ ಶ್ರವಣ ಬೆಳಗೊಳಿಗೆ ಯಾರ್ಯಾರು ಪರ್ಸನ್ಸು ಲಿಂಕ್ ಇದ್ದಾರೆ ಅಂತ ಕೇಳಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ಹೊಸದಾಗಿ ಏನೇನು ಮಾಡಿದ್ದೀನಿ ಅಂದರೆ ಈ ಕಡೆ ಇಂಗ್ಲೀಷ್ ಕೊಟ್ಟಿದ್ದೀನಿ, ಆ ರೀತಿ ಕನ್ನಡ ಕೊಟ್ಟಿದ್ದೀನಿ. ಸೊ ಬೋತ್ ಯಾರಿಗೆ ಯಾವುದು ಕರೆಕ್ಟ್ ಅನಿಸುತ್ತೋ ಅದನ್ನು ಓದ್ಕೊಳ್ಳಿ. ಸೊ ಆಪ್ಷನ್ ನೋಡಿಬಿಟ್ಟು ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ಚಾವುಂಡರಾಯ, ಆಪ್ಷನ್ ಸಿ ಕ್ವೀನ್ ಶಾಂತಲಾ, ಹಾಗೆ ಆಪ್ಷನ್ ಡಿ ಚಿಕ್ಕದೇವರಾಯ ಒಡೆಯ, ಆಪ್ಷನ್ ಎ ಮಲ್ಲಿಕ್ ಕಫೂರ್. ಸೊ ನಾವು ಏನು ಮಾಡಿರ್ತೀವಿ, ಶ್ರವಣ ಬೆಳಗೊಳದ ಬಗ್ಗೆ ಓದಿರ್ತೀವಿ, ಬಟ್ ನಾವು ಈ ಶ್ರವಣ ಬೆಳಗೊಳಗೆ ಯಾರ್ಯಾರು ಒಬ್ಬ ಕನೆಕ್ಟ್ ಇದ್ದಾರೆ ಅಂತ ಓದಿರಲ್ಲ. ಸೊ ನೋಡಿ ಕ್ವಶನ್ನು ಯಾವ ರೀತಿ ಡಿಫಿಕಲ್ಟ್ ಆಗಿ ಕೇಳ್ತಾರೆ ಅಂತ. ಸೊ ನಾವು ಈ ವಿಡಿಯೋದಲ್ಲಿ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ 4 ಇದಕ್ಕೆ ಕರೆಕ್ಟಾದ ಆನ್ಸರು. ಸೊ ಚಂದ್ರಗುಪ್ತ ಮೌರ್ಯ, ಚಾವುಂಡರಾಯ, ಕ್ವೀನ್ ಶಾಂತಲಾ ಹಾಗೆ ಚಿಕ್ಕದೇವರಾಯ ಒಡೆಯ. ಸೊ ಇವರು ಶ್ರವಣ ಬೆಳಗೊಳಿಗೆ ಒಂದು ಸಂಬಂಧಪಟ್ಟಂತಹ ರಾಜರು. ಸೊ ನಾವು ಈಗ ಇವ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ, ಯಾಕಂದರೆ ಮುಂಬರುವ ಎಕ್ಸಾಮಲ್ಲಿ ಇವ್ರ ಬಗ್ಗೆ ಕೇಳಬಹುದು. ಸೊ ಮತ್ತು ಇವರು ಯಾವ ರೀತಿ ಒಂದು ಶ್ರವಣ ಬೆಳಗೊಳಿಗೆ ಸಂಬಂಧಪಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನಾವು ಶ್ರವಣ ಬೆಳಗೊಳದ ಬಗ್ಗೆ ಫಸ್ಟ್ ಅರ್ಥ ಮಾಡ್ಕೋಬೇಕು. ಶ್ರವಣ ಬೆಳಗೊಳ ಬಂದುಬಿಟ್ಟು ಎಲ್ಲಿದೆ ಅಂದರೆ ಒಂದು ಹಾಸನ ಒಂದು ಡಿಸ್ಟಿಕಲ್ಲಿದೆ, ಕರ್ನಾಟಕದ ಒಂದು ಹಾಸನ ಡಿಸ್ಟಿಕಲ್ಲಿದೆ. ಹಾಗೆ ಇದರ ಮೀನಿಂಗ್ ಏನಪ್ಪ ಅಂದರೆ ಶ್ರವಣ ಅಂದರೆ ಜೈನ ಮೋಂಕ್ ಅಂದರೆ ಜೈನ ಮುನಿ ಅಥವಾ ತಪಸ್ವಿ ಅಂತ ಅರ್ಥ ಶ್ರವಣ ಅಂದರೆ. ಹಾಗೆ ಬೆಳಗೊಳ ಅಂದರೆ ದ ವೈಟ್ ಪಾಂಡ್ ಬಿಳಿ ಕೊಳ ಅಂತ ಅರ್ಥ. ಸೊ ಜೈನ ಮುನಿಯ ಒಂದು ಬಿಳಿ ಕೊಳ ಅಂತ ಅರ್ಥ ಶ್ರವಣ ಬೆಳಗೊಳ ಅಂದರೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದರೆ ಇದು ಒಂದು ಜೈನ ಪಿಲಿಗ್ರಿಮ್ ಸೆಂಟರ್ ಇನ್ ದ ಇಂಡಿಯಾ, ಭಾರತದ ಅತ್ಯಂತ ಪ್ರಮುಖವಾದ ಜೈನ ಕ್ಷೇತ್ರಗಳಲ್ಲಿ ಶ್ರವಣ ಬೆಳಗೊಳ ಕೂಡ ಒಂದು. ಸೊ ಇದು ಜೈನ ಹೆರಿಟೇಜ್ ನೋಡಿದರೆ ಮೋರ್ ದೆನ್ 2300 ಇಯರ್ಸ್ ಒಂದು ಇತಿಹಾಸ ಇದೆ ಇದಕ್ಕೆ. 2300 ವರ್ಷಗಳ ಒಂದು ಇತಿಹಾಸ ಇದಕ್ಕೆ ಇದೆ. ಅದೇ ರೀತಿ ಇಲ್ಲಿ ನೀವು ಶ್ರವಣ ಬೆಳಗೊಳದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಹಿಲ್ಸ್ಗಳಂದರೆ ಒಂದು ವಿದ್ಯಾಗಿರಿ ಹಿಲ್ಸು, ಇನ್ನೊಂದು ಚಂದ್ರಗಿರಿ ಹಿಲ್ಸು. ಸೊ ವಿದ್ಯಾಗಿರಿ ಹಿಲ್ಸು ಹಾಗೆ ಚಂದ್ರಗಿರಿ ಹಿಲ್ಸು. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ 2 ಹಿಲ್ಸ್ಗಳು ಇಲ್ಲಿ ಶ್ರವಣ ಬೆಳಗೊಳದಲ್ಲಿ ಬರ್ತವೆ. ಸೊ ನಾನು ಇಂಪಾರ್ಟೆಂಟಾಗಿ ಏನು ಲೊಕೇಟ್ ಮಾಡಿರ್ತೀನಿ ಅಂದರೆ ಈ ಹಾಸನ ಡಿಸ್ಟಿಕಲ್ಲಿ ಬರುತ್ತೆ. ಹಾಗೆ ಶ್ರವಣ ಬೆಳಗೊಳ ಅಂದರೆ ಏನು, ಇದು ಒಂದು ಜೈನ ಪಿಲಿಗ್ರಿಮ್ ಸೆಂಟರು. ಅದೇ ರೀತಿ 2300 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಇಲ್ಲಿ 2 ಒಂದು ಏನು ಹಿಲ್ಸ್ ಬರುತ್ತೆ, ಬೆಟ್ಟಗಳು, ವಿದ್ಯಾಗಿರಿ ಹಾಗೂ ಚಂದ್ರಗಿರಿ. ಸೊ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟು. ಸೊ ಒಂದ್ಸಲ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಯಾಕೆ ಫೇಮಸ್ಸು ಅಂದರೆ ಇಲ್ಲಿ ಬಾಹುಬಲಿ ಗೊಮ್ಮಟೇಶ್ವರ ಮೂರ್ತಿ ಇದೆ. ಬಾಹುಬಲಿ ಗೊಮ್ಮಟೇಶ್ವರ ಮೂರ್ತಿ ಇದೆ, ಅದಕ್ಕೆ ಶ್ರವಣ ಬೆಳಗೊಳ ಫೇಮಸ್ ಇದೆ. ಡೆಡಿಕೇಟೆಡ್ ಟು ದ ಬಾಹುಬಲಿ ಗೊಮ್ಮಟೇಶ್ವರ ಮೂರ್ತಿ ನೀವು ಇಲ್ಲಿ ನೋಡಬಹುದು. ಅದೇ ರೀತಿ ಈ ಶ್ರವಣ ಬೆಳಗೊಳದಲ್ಲಿ ಇರ್ತಕ್ಕಂಥ ಈ ಗೊಮ್ಮಟೇಶ್ವರ ಮೂರ್ತಿ ಎಷ್ಟು ಫೀಟ್ ಇದೆ ಅಂದರೆ 57 ಅಡಿ ಇದೆ. ಸೊ ಅಪ್ರಾಕ್ಸಿಮೇಟ್ 17 ಮೀಟರ್ ಇದೆ ಇದು. ಸೊ ಇದು ಏನು ವಿಶೇಷತೆ ಅಂತ ನೋಡಿದ್ರೆ ವರ್ಲ್ಡ್ ಲಾರ್ಜೆಸ್ಟ್ ಫ್ರೀ ಸ್ಟ್ಯಾಂಡಿಂಗ್ ಮೊನೊಲಿಥಿಕ್ ಸ್ಟೋನ್ ಅಂದರೆ ವಿಶ್ವದ ಅತಿ ದೊಡ್ಡ ಸ್ವತಂತ್ರವಾಗಿ ನಿಂತಿರುವಂಥ ಏಕಶಿಲಾ ಕಲ್ಲಿನ ಒಂದು ಪ್ರತಿಮೆ ಆಗಿರುತ್ತೆ. ಏಕಶಿಲಾ ಒಂದೇ ಕಲ್ಲಿನಲ್ಲಿ ಮಾಡಿರ್ತಕ್ಕಂಥ ಒಂದು ವರ್ಲ್ಡ್ ಲಾರ್ಜೆಸ್ಟ್. ಸೊ ಎಕ್ಸಾಮ್ ಪರ್ಪಸ್ಗೆ ತುಂಬ ಇಂಪಾರ್ಟೆಂಟು. ಸೊ ಇದಕ್ಕೆ ಸ್ಟಾರ್ ಮಾಡಿರ್ತೀನಿ. ಸೊ ಸರಿಯಾಗಿ ಓದ್ಕೊಳ್ಳಿ. ಸೊ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಇಯರ್ ನೋಡಿದರೆ 1987 ಕ್ರಿಸ್ತ ಶಕ ಒಂದು 1981ನಲ್ಲಿ ಮಾಡಿರ್ತಕ್ಕಂತಹ ಒಂದು ಪ್ರತಿಮೆ ಇದು. ಸೊ ಇದು ಎಲ್ಲಿದೆ ಅಂದರೆ ಸೊ ವಿದ್ಯಾಗಿರಿ ಹಿಲ್ಸ್, ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ. ಸೊ ವಿದ್ಯಾಗಿರಿ ಹಿಲ್ಸಲ್ಲಿ ಶ್ರವಣ ಬೆಳಗೊಳದಲ್ಲಿ ಇದೆ ಇದು ವಿದ್ಯಾಗಿರಿ ಹಿಲ್ಸ್. ಇನ್ನು ಇಲ್ಲಿ ಶ್ರವಣ ಬೆಳಗೊಳದಲ್ಲಿ ಇರ್ತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿ ಏನಿದೆ ಅಲ್ಲಿ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. ಸೊ ಅದು ಫೇಮಸ್ ಆಗಿರ್ತಕ್ಕಂಥ ಒಂದು ಮಹಾಮಸ್ತಕಾಭಿಷೇಕ. ಯಾಕಂದರೆ ಇದು 12 ವರ್ಷಕ್ಕೆ ಒಂದು ಸರ್ತಿ ನಡೆಯುತ್ತದೆ. ಸೊ ಅದಕ್ಕೆ ಇದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ.
ಇನ್ನು ಯಾವ ಯಾವ ರಾಜರುಗಳು ಶ್ರವಣ ಬೆಳಗೊಳಿಗೆ ಯಾವ ರೀತಿ ಒಂದು ಕನೆಕ್ಟ್ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ನಾವು ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಯಾವ ರೀತಿ ಸಂಬಂಧ ಇದೆ ಶ್ರವಣ ಬೆಳಗೊಳಿಗೆ ಅಂತ ನೋಡೋಣ. ಸೊ ಚಂದ್ರಗುಪ್ತ ಮೌರ್ಯ ಯಾರು? ಹಿ ಈಸ್ ದ ಫೌಂಡರ್ ಆಫ್ ದ ಮೌರ್ಯ ಎಂಪೈರ್. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿರ್ತಕ್ಕಂತಹ ಒಬ್ಬ ವ್ಯಕ್ತಿ. ಹಾಗೆ ಇವರು ಯಾರ ಒಬ್ಬರ ಶಿಷ್ಯ ಆಗಿರ್ತಾರೆ ಅಂದರೆ ಆಚಾರ್ಯ ಚಂದ್ರಬಾಹು. ಇವರು ಆಚಾರ್ಯ ಚಂದ್ರಬಾಹು ಇವರು ಒಬ್ಬ ಶಿಷ್ಯ ಆಗಿರ್ತಾರೆ. ಇವರು ಜೈನ ಸಂಪ್ರದಾಯದ ಫಾಲೋ ಮಾಡ್ತಿರ್ತಾರೆ. ಇವರು ಇವರ ಒಬ್ಬ ಶಿಷ್ಯನಾಗಿರ್ತಾರೆ. ಸೊ ಇವರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು. ಹಾಗೆ ಇವರು ಯಾರ ಶಿಷ್ಯ ಆಗಿರ್ತಾರೆ ಅಂದರೆ ಆಚಾರ್ಯ ಚಂದ್ರ ಭದ್ರಬಾಹು. ಆಚಾರ್ಯ ಭದ್ರಬಾಹು ಅವರ ಒಂದು ಶಿಷ್ಯ ಆಗಿರ್ತಾರೆ. ಹಾಗೆ ಇವರು ಏನು ಮಾಡ್ತಾರಪ್ಪ ಅಂದರೆ ಗಿವ್ ಆಫ್ ಹಿಸ್ ಥ್ರೋನ್ ಬಿಕಮ್ ದ ಜೈನ ಮಾಂಕ್. ಇವರೇನು ತನ್ನ ರಾಜ್ಯವನ್ನು ತ್ಯಜಿಸಿ ಜೈನ ಮುನಿ ಆಗ್ತಾರೆ. ಇವರು ಒಂದು ರಾಜ್ಯವನ್ನು, ಇಷ್ಟೆಲ್ಲ ದೊಡ್ಡ ರಾಜ್ಯ ಇದ್ದು ಕೂಡ ಅದನ್ನು ತ್ಯಜಿಸಿ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಜೈನ ಮೋಂಕ್ ಆಗ್ತಾರೆ. ಸೊ ಅದಾದಮೇಲೆ ಏನು ಮಾಡ್ತಾರೆ, ಇವರು ಶ್ರವಣ ಬೆಳಗೊಳಿಗೆ ಬರ್ತಾರೆ. ಶ್ರವಣ ಬೆಳಗೊಳಿಗೆ ಜೈನ ಮೋಂಕ್ ಆದಮೇಲೆ ಇವರು ಎಲ್ಲಿ ಬರ್ತಾರೆ ಅಂದರೆ ಶ್ರವಣ ಬೆಳಗೊಳಿಗೆ ಬರ್ತಾರೆ. ಸೊ ಅದಕ್ಕೆ ಅವ್ರ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದು ಯಾರ್ಯಾರು ಇದಕ್ಕೆ ಕನೆಕ್ಟ್ ಇದ್ದಾರೆ ಅಂತ. ಸೊ ಅಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಶಲ್ಯಖಾನ ಅಂತಾರೆ ಇದಕ್ಕೆ. ನೆನ್ಪಿಟ್ಕೊಳ್ಳಿ, ಈ ವರ್ಡನ್ನು ನೆನ್ಪಿಟ್ಕೊಳ್ಳಿ. ಶಲ್ಯಖಾನ ಅಂದರೆ ಇದು ಒಂದು ಉಪವಾಸದ ಮೂಲಕ ದೇಹ ತ್ಯಾಗ ಮಾಡೋದು. ಸೊ ಫಾಸ್ಟಿಂಗ್ ಅಪ್ ಟು ಡೆತ್ ಅಂತ ಹೇಳ್ತಾರೆ. ಶಲ್ಯಖಾನ ಅಂದರೆ ಇದು ಉಪವಾಸ ಇರೋದು. ಒಂದು ಜೈನ ಧರ್ಮದಲ್ಲಿ ಕೊನೆಯ ಸ್ಟೇಜಲ್ಲಿ ಮಾಡಿರ್ತಕ್ಕಂತಹ ಇದೊಂದು ಸಂಪ್ರದಾಯ. ಹಾಗೆ ಇದಕ್ಕೆ ಕನೆಕ್ಟ್ ಆಗಿರ್ತಕ್ಕಂತಹ ಒಂದು ಸ್ಥಳಗಳು ಯಾವ್ಯಾವ ಅಂದರೆ ಚಂದ್ರಗಿರಿ ಹಿಲ್ಸ್, ಕನೆಕ್ಟ್ ಆಗಿರ್ತಕ್ಕಂತಹ ಒಂದು ಸ್ಥಳಗಳು ಅಂದರೆ ಚಂದ್ರಗಿರಿ ಹಿಲ್ಸು, ಚಂದ್ರಗಿರಿ ಬೆಟ್ಟ ಹಾಗೂ ಚಂದ್ರಗುಪ್ತ ಬಸದಿ ಇದೆ. ಇಲ್ಲಿ ಚಂದ್ರಗುಪ್ತ ಬಸದಿ ಹಾಗೂ ಒಂದು ಚಂದ್ರಗಿರಿ ಹಿಲ್ಸ್ ಇದೆ. ಸೊ ಇವೆರಡನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟು. ಸೊ ಲಾಸ್ಟ್ ಒಂದ್ಸಲ ರಿವಿಷನ್ ಮಾಡ್ತೀನಿ. ಏನೇನಪ್ಪ ಅಂದರೆ ಇವರು ಫೌಂಡರ್ ಆಗಿರ್ತಾರೆ. ಹಾಗೆ ಆಚಾರ್ಯ ಭದ್ರಬಾಹು ಇವರು ಅವರ ಒಬ್ಬ ಶಿಷ್ಯನಾಗಿರ್ತಾರೆ. ಆಮೇಲೆ ಇವರು ಜೈನ ಮೋಂಕ್ ಆಗ್ತಾರೆ. ಅದಾದ ನಂತರ ಇವರು ಏನಾಗ್ತಾರೆ, ಶ್ರವಣ ಬೆಳಗೊಳಿಗೆ ಬರ್ತಾರೆ, ಶಲ್ಯಖಾನವನ್ನು ಸ್ವೀಕರಿಸ್ತಾರೆ. ಅದಾದ ನಂತರ ಇಂಪಾರ್ಟೆಂಟು ಸ್ಥಳಗಳು ಯಾವ್ಯಾವ ಅಂದರೆ ಚಂದ್ರಗಿರಿ ಹಿಲ್ಸು ಹಾಗೆ ಚಂದ್ರಗುಪ್ತ ಬಸದಿ. ಇನ್ನು ಮುಂದೆ ಯಾರು ಬರ್ತಾರಪ್ಪ ಅಂದರೆ ಚಾವುಂಡರಾಯ ಯಾವ ರೀತಿ ಈ ಒಂದು ಪ್ಲೇಸ್ಗೆ ಸಂಬಂಧಪಟ್ಟಿದ್ದಾರಪ್ಪ ಅಂತಂತ ಇದರಲ್ಲಿ ನೋಡೋಣ. ಸೊ ಇವರು ಯಾರು ಚಾವುಂಡರಾಯ ಯಾರು ಅಂತ ನೋಡಿದರೆ ಇವರು ಫಸ್ಟು ಮಿನಿಸ್ಟರ್ ಹಾಗೆ ಜನರಲ್ ಆಫ್ ವೆಸ್ಟರ್ನ್ ಗಂಗಾ ಡೈನಾಸ್ಟಿ. ಇದು ನೆನಪಿಟ್ಕೊಳ್ಳಿ, ವೆಸ್ಟರ್ನ್ ಗಂಗಾ ಡೈನಾಸ್ಟಿ, ಪಶ್ಚಿಮ ಗಂಗಾ ರಾಜವಂಶದ ಇವರು ಏನಾಗಿದ್ದಾರೆ ಅಂದರೆ ಸಚಿವ ಮತ್ತು ಸೇನಾಧಿಪತಿ ಆಗಿರ್ತಾರೆ ಇವರು. ಹಾಗೆ ಈ ಬಾಹುಬಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಯಾರು ಕಟ್ಟಿದ್ದಾರೆ ಅಂದರೆ ಚಂದ್ರಬಾಹು, ಚಾವುಂಡರಾಯ ಇದನ್ನು ಕಟ್ಟಿರ್ತಾರೆ ಸ್ಟೇಟಸನ್ನು. ಸೊ ಯಾವಾಗ ಕಟ್ಟಿದ್ರು ಅಂದರೆ 981ರಲ್ಲಿ. ಹಾಗೆ ಇವ್ರಿಗೆ ಮಾರ್ಗದರ್ಶನ ಯಾರು ನೀಡಿದಾರಪ್ಪ ಅಂದರೆ ಆಚಾರ್ಯ ನೇಮಿಚಂದ್ರ ಅವರ ಮಾರ್ಗದರ್ಶನದಲ್ಲಿ ಸೊ ಇವರು ಇದನ್ನು ಕಟ್ತಾರೆ. ಹಾಗೆ ಇದನ್ನು ಯಾಕೆ ಏನು ರೀಸನ್ ಇರ್ಬೋದು ಇದನ್ನು ಕಟ್ಟಿದ್ದಕ್ಕೆ ಅಂದರೆ ಅವರ ವಿಶ್ ಆಗಿರ್ತದೆ ಇದು. ಅಂದರೆ ಅವರ ತಾಯಿ ಹೆಸರೇನು, ಕಳಳಾದೇವಿ ಅವರ ಒಂದು ಇಚ್ಛೆ ಆಗಿರ್ತೈತಿ ಅದನ್ನು ಕಟ್ಟಬೇಕಿರೋದು. ಸೊ ಅದಕ್ಕೆ ಇವರು ಅದನ್ನು ಕಟ್ತಾರೆ. ಸೊ ಚಾವುಂಡರಾಯ ಏನು ನೆನ್ಪಿಟ್ಕೋಬೇಕಂದ್ರೆ ಇವರು ವೆಸ್ಟ್ ಗಂಗಾ ಡೈನಾಸ್ಟಿ ಅಲ್ಲಿ ಇವ್ರು ಏನಾಗಿರ್ತಾರೆ ಸಚಿವರು ಹಾಗೆ ಸೇನಾಧಿಪತಿಗಳಾಗಿರ್ತಾರೆ. ಹಾಗೆ ಇವರು ಬಾಹುಬಲಿ ಸ್ಟೇಟಸ್ ಅನ್ನು ಕಟ್ತಾರೆ, ಪ್ರತಿಮೆಯನ್ನು. ಸೊ 981ರಲ್ಲಿ. ಹಾಗೆ ಇವರು ಮಾರ್ಗದರ್ಶನ ನೀಡಿದವರು ಯಾರು, ಆಚಾರ್ಯ ನೇಮಿಚಂದ್ರ. ಹಾಗೆ ಇವರ ತಾಯಿ ಒಂದು ವಿಶ್ ಆಗಿರ್ತದೆ, ಅದಕ್ಕೆ ಇದನ್ನು ಪ್ರತಿಮೆಯನ್ನು ಕಟ್ತಾರೆ ಅವರು. ಇನ್ನು ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದರೆ ಒಬ್ಬರು ಕ್ವೀನ್. ಓಕೆ, ಥರ್ಡ್ ಒನ್ ಯಾರು ಬರ್ತಾರಪ್ಪ ಅಂದರೆ ರಾಣಿ ಶಾಂತಲಾ. ಸೊ ಇವ್ರು ಯಾವ ರೀತಿ ಸಂಬಂಧಪಟ್ಟಿದ್ದಾರೆ ಅಂತ ನೋಡೋದಾದರೆ ಇವರು ಓಕೆ ನೆಕ್ಸ್ಟ್ ಹೊಯ್ಸಳ ಒಬ್ಬ ರಾಜ ವಿಷ್ಣುವರ್ಧನ ರಾಣಿ ಆಗಿರ್ತಾರೆ ಇವರು. ಯಾರಂದರೆ ಕ್ವೀನ್ ಶಾಂತಲಾದೇವಿ.
ಸೊ ಹೀ ಈಸ್ ದ ಹೊಯ್ಸಳಾಸ್ ಕಿಂಗ್ ವಿಷ್ಣುವರ್ಧನ್ ಅವರ ರಾಣಿ ಆಗಿರ್ತಾರೆ ಇವರು. ಇವರು ಯಾಕೆ ಫೇಮಸ್ ಆಗಿರ್ತಾರಪ್ಪ ಅಂದರೆ ನೃತ್ಯಗಾರತಿ ಆಗಿರ್ತಾರೆ ಇವರು, ಹಾಗೆ ಇವರು ಒಂದು ಕಲೆಯ ಪೋಷಕಿ ಆಗಿರ್ತಾರೆ ಇವರು. ಹಾಗೆ ಇವರು ಜೈನ ಧರ್ಮವನ್ನು ಫಾಲೋ ಮಾಡ್ತಾರೆ, ಜೈನ ಧರ್ಮವನ್ನು ಫಾಲೋ ಮಾಡ್ತಿರ್ತಾರೆ. ಹಾಗೆ ಇವ್ರು ಏನು ಮಾಡ್ತಿರ್ತಾರಪ್ಪ ಅಂದರೆ ಡಿವೋಟ್ ಟು ಜೈನ ಥಾಟ್ಸ್ ಫಾರ್ ಹರ್ ಲೈಫ್. ಜೀವನ ಪೂರ್ತಿ ಇವ್ರು ಏನಾಗಿರ್ತಾರಪ್ಪ ಅಂದರೆ ಜೈನ ಧರ್ಮವನ್ನು ನಿಷ್ಠೆಯಿಂದ ಅನುಸರಿಸಿರ್ತಾರೆ. ಹಾಗೆ ಡೊನೇಟ್ ದ ಲ್ಯಾಂಡ್ ಆ್ಯಂಡ್ ದ ವೆಲ್ತ್ ಟು ದ ಜೈನ ಟೆಂಪಲ್ಸ್ ಆ್ಯಂಡ್ ದ ಜೈನ ಮೋಂಕ್ಸ್. ಇವ್ರು ಏನು ಮಾಡ್ತಾರಪ್ಪ ಅಂದರೆ ಈಗೇನು ಜೈನ ಬಸದಿಗಳು ಇರ್ತಾವಲ್ಲ ಅವು ಮತ್ತು ಜೈನ ಮುನಿಗಳಿಗೆ ಭೂಮಿ ಮತ್ತು ಸಂಪತ್ತವನ್ನು ದಾನವಾಗಿ ನೀಡ್ತಿರ್ತಾರೆ ಇವರು. ಯಾರು? ಕ್ವೀನ್ ಶಾಂತಲಾ ದೇವಿ. ಹಾಗೆ ಇಲ್ಲಿ ಸ್ಥಳಗಳು ಯಾವ್ಯಾವ ಅಂತ ನೋಡಿದರೆ, ಯಾವ್ಯಾವ ಸ್ಥಳಗಳಿಗೆ ಇವರು ಅಷ್ಟೊಂದು ಬೆಂಬಲ ನೀಡಿದ್ರು ಅಂದರೆ ಶ್ರವಣಬೆಳಗೊಳ, ಹಾಗೆ ಬೇಲೂರು, ಹಾಗೆ ಹಳೆಬೀಡು. ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಇವಾಗ ಶ್ರವಣಬೆಳಗೊಳ ಕೇಳಿದರೆ, ನೆಕ್ಸ್ಟ್ ಎಕ್ಸಾಮ್ ಬೇಲೂರು ಅಥವಾ ಹಳೆಬೀಡು ಕೇಳಿದಾಗ ಸೊ ಕ್ವೀನ್ ಶಾಂತಲಾ ದೇವಿ ಅವರು ಅಲ್ಲಿ ಕೂಡ ಬರ್ತಾರೆ. ಇವರು ಕೂಡ ಸಲ್ಲೇಖಾನನ ಆಚರಿಸಿದ್ರು ಅಂತ ಹೇಳ್ತಾರೆ. ಇದೊಂದು ವ್ರತ, ಈ ವ್ರತವನ್ನು ಇವರು ಕೂಡ ಆಚರಿಸುತ್ತಾರೆ. ಯಾರ್ಯಾರಂದರೆ ಫಸ್ಟ್ ಚಂದ್ರಗುಪ್ತ ಮೌರ್ಯ, ಹಾಗೆ ಅದಾದ ನಂತರ ಕ್ವೀನ್ ಶಾಂತಲಾ ದೇವಿಯನ್ನು ಈ ವ್ರತವನ್ನು ಆಚರಿಸುತ್ತಾರೆ. ಇದು ಜೈನ ಧರ್ಮದಲ್ಲಿ ಒಂದು ರಿಚುವಲ್ ಆಗಿರ್ತೈತಿ. ಹಾಗೆ ಇವರು ನಿರ್ಮಿಸಿದಂತಹ ದೇವಾಲಯ ನೋಡಿದರೆ ಕಪ್ಪೆ ಚೆನ್ನಿಗರಾಯ ಟೆಂಪಲ್, ಒಂದು ಕಪ್ಪೆ ಚೆನ್ನಿಗರಾಯ ಟೆಂಪಲನ್ನು ಇವರು ಸ್ಥಾಪನೆ ಮಾಡಿರ್ತಾರೆ. ಹಾಗೆ ಇವರು ಐತಿಹಾಸಿಕ ಸಂಬಂಧ ನೋಡೋದಾದರೆ ಹೊಯ್ಸಳರ ಆಶ್ರಯದಿಂದ ಶ್ರವಣ ಬೆಳಗೊಳದೊಂದಿಗೆ ಆ ಸಂಬಂಧವನ್ನು ಹೊಂದಿರ್ತದೆ. ಸೊ ನಾವು ಈ ಕ್ವೀನ್ ಶಾಂತಲಾ ದೇವಿ ಬಗ್ಗೆ ಏನೇನು ನೋಡಿದೆವಪ್ಪ ಅಂದರೆ, ಸೊ ಇವರು ವಿಷ್ಣುವರ್ಧನನ ಇವರು ರಾಣಿಯಾಗಿರ್ತಾರೆ. ಹಾಗೆ ಇವರು ಒಬ್ಬ ಫೇಮಸ್ ಡ್ಯಾನ್ಸರು, ಹಾಗೆ ಕಲೆಯ ಪೋಷಕಿಯಾಗಿರ್ತಾರೆ. ಜೈನ ಧರ್ಮವನ್ನು ಫಾಲೋ ಮಾಡ್ತಿರ್ತಾರೆ. ಹಾಗೆ ಇವರು ನಿಷ್ಠೆಯಿಂದ ಫಾಲೋ ಮಾಡ್ತಿರ್ತಾರೆ ಜೈನ ಧರ್ಮವನ್ನು. ಹಾಗೆ ಇವರು ಲ್ಯಾಂಡ್ ಮತ್ತು ವೆಲ್ತನ್ನು ಬಸದಿಗಳಿಗೆ ಅಥವಾ ಜೈನ ಮುನಿಗಳಿಗೆ ನೀಡ್ತಿರ್ತಾರೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಕಪ್ಪೆ ಚೆನ್ನಿಗರಾಯ ಟೆಂಪಲನ್ನು ಇವರೇ ನಿರ್ಮಾಣ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಚಿಕ್ಕ ದೇವರಾಯ ಒಡೆಯ. ಸೊ ಫೋರ್ತ್ ಯಾರು ಬರ್ತಾರಪ್ಪ ಅಂದರೆ ಚಿಕ್ಕ ದೇವರಾಯ ಒಡೆಯ. ಇವರು ಒಂದು ರಿಲಿಜಿಯಸ್ ಟಾಲರೆನ್ಸ್ ಇರುತ್ತೆ, ಅಂದರೆ ಎಲ್ಲ ಧರ್ಮವನ್ನು ಇವರು ರೆಸ್ಪೆಕ್ಟ್ ಮಾಡ್ತಿರ್ತಾರೆ. ಹಾಗೆ ಇವರು ಜೈನ ಪಿಲ್ಗ್ರಿಮ್ ಸೆಂಟರ್ಸ್, ಅಂದರೆ ಇವಾಗ ಜೈನ ತೀರ್ಥಕ್ಷೇತ್ರಗಳಿರ್ತಾವಲ್ಲ ಅದನ್ನು ಕೂಡ ಇವರು ಪ್ರೊಟೆಕ್ಟ್ ಮಾಡಿರ್ತಾರೆ. ಹಾಗೆ ಇವರು ಲ್ಯಾಂಡ್ ಮತ್ತು ಅಂದರೆ ಈ ಜೈನ ಬಸದಿಗಳಿಗೆ ಭೂಮಿ ಮತ್ತು ಆರ್ಥಿಕ ಸಹಾಯವನ್ನು ಕೂಡ ಇವರು ಮಾಡ್ತಿರ್ತಾರೆ. ಸೊ ಇದೇ ರೀತಿ ಶ್ರವಣಬೆಳಗೊಳ ಯಾವ ರೀತಿಪ್ಪ ಅಂದರೆ ಎಲ್ಲ ಒಂದು ಮನೆತನಗಳಲ್ಲಿ ಒಂದು ಪೂರ್ತಿಯಾಗಿ ಇದೇನಾಗಿರ್ತಪ್ಪ ಅಂದರೆ ಪ್ರೊಟೆಕ್ಷನ್ ಆಗಿ ಬಂದಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಯಾರ್ಯಾರು ನೋಡಿದೆವಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯ, ಹಾಗೆ ಚಾವುಂಡರಾಯ, ಕ್ವೀನ್ ಶಾಂತಲಾ ದೇವಿ, ಅದೇ ರೀತಿ ಚಿಕ್ಕ ದೇವರಾಯ ಒಡೆಯ. ಸೊ ಟೋಟಲ್ ನಾವು 4 ಜನಗಳು ಶ್ರವಣಬೆಳಗೊಳದಲ್ಲಿ ಸಂಬಂಧಪಡ್ತಾರೆ. ಸೊ ನೋಡಿ ಎಕ್ಸಾಮು ಯಾವ ರೀತಿ ಡಿಫಿಕಲ್ಟಾಗಿ ಕ್ವಶನ್ಸ್ ಕೇಳ್ತಾರೆ ಅಂತ. ಸೊ ನೆಕ್ಸ್ಟ್ ಇದು ನಂದು ಟೆಲಿಗ್ರಾಮ್ ಗ್ರೂಪು. ಸೊ ಈ ಗ್ರೂಪನ್ನು ಜಾಯ್ನ್ ಆಗಿ, ಸೊ ನಾನು ಆಗಲೇ ಏನು ಡಿಸ್ಕಸ್ ಮಾಡಿದ್ನಲ್ಲ ಅವ್ರ 4 ರಾಜರುಗಳ ಬಗ್ಗೆ ಅಥವಾ ಇಂಪಾರ್ಟೆಂಟ್ PDF ಆಗಿರ್ಬೋದು ಎಲ್ಲವನ್ನು ನಾನು ಈ ಗ್ರೂಪಲ್ಲಿ, ಈ ಟೆಲಿಗ್ರಾಮ್ ಆ್ಯಪಲ್ಲಿ ನಾನು ಹಾಕ್ತೀನಿ. ಸೊ ಇದನ್ನು ಸ್ಕ್ಯಾನ್ ಮಾಡಿ ಗ್ರೂಪ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು.